ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಗ್ರಹಣದ ಬಗ್ಗೆ, ಅಮಾವಾಸ್ಯೆ ಬಗ್ಗೆ ಮತ್ತು ಶಿವರಾತ್ರಿ ಹಬ್ಬದ ಆಚರಣೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸ್ಬೇಕಾಗಿದೆ. ಆ ವಿಡಿಯೋಗಳನ್ನ ಬೇಗ ಶೇರ್ ಮಾಡಿ ಅಂತ ನೀವು ಕೇಳ್ತಾನೆ ಇದ್ರಿ. ಮಾಘ ಮಾಸ, ಮಾಘ ಸ್ನಾನ ಸಲುವಾಗಿ ನಂಜನಗೂಡಿಗೆ ಹೋಗಿದ್ವಿ. ಹಾಗಾಗಿ 2 ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಆದಷ್ಟು ಬೇಗ ಹಬ್ಬಕ್ಕೂ ಮುಂಚಿತವಾಗಿ ನಿಮಗೆ ಎಲ್ಲ ಮಾಹಿತಿಯನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ, ಆಯಿತಾ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಗ್ರಹಣದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವರ್ಷದ ಮೊದಲ ಸೂರ್ಯಗ್ರಹಣ ಯಾವ ದಿನ, ನಮಗೆ ಗೋಚಾರ ಆಗುತ್ತಾ ಇಲ್ವಾ, ಗ್ರಹಣದ ಸಮಯ, ಗ್ರಹಣ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ರೀತಿ ಆಚರಣೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಗ್ರಹಣದ ಸಮಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಅಮಾವಾಸ್ಯೆ ಯಾವ ದಿನ, ಇದನ್ನು ತಿಳ್ಕೊಳ್ಳೋಣ ಬನ್ನಿ. ಇದೇ ಫೆಬ್ರವರಿ 16ನೇ ತಾರೀಕು ಸಂಜೆ 5:34 ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. 17ನೇ ತಾರೀಕು ಮಂಗಳವಾರ ಸಂಜೆ 5:30 ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗುತ್ತೆ. ಉದಯ ತಿಥಿಯ ಆಧಾರದ ಮೇಲೆ ಮಂಗಳವಾರ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗತ್ತೆ. ಅಂದರೆ 17ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ, ಶಿವರಾತ್ರಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗತ್ತೆ. ಈಗ ಗ್ರಹಣದ ಸಮಯ ತಿಳ್ಕೊಳ್ಳೋಣ ಬನ್ನಿ. ಇದೇ ಫೆಬ್ರವರಿ 17ನೇ ತಾರೀಕು ಸೂರ್ಯಗ್ರಹಣ, ಅಂದರೆ ಅಮಾವಾಸ್ಯೆ ದಿನ ಸೂರ್ಯಗ್ರಹಣ, ಹುಣ್ಣಿಮೆ ದಿನ ಚಂದ್ರಗ್ರಹಣ ಇರುತ್ತೆ. ಇದು ವರ್ಷದ ಮೊದಲ ಸೂರ್ಯಗ್ರಹಣ. ಗ್ರಹಣಗಳಿಗೆ ಸಂಬಂಧಪಟ್ಟಂತೆ ಪುರಾಣದ ಪ್ರಕಾರ, ಅಂದರೆ ಪೌರಾಣಿಕ ಕಥೆಗಳನ್ನು ಸಾಕಷ್ಟು ಕೇಳಿರ್ತೀವಿ ಅಲ್ವಾ? ವೈಜ್ಞಾನಿಕವಾಗಿ ಹೇಳೋದಾದರೆ ಸೂರ್ಯಗ್ರಹಣವು ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಸೂರ್ಯಗ್ರಹಣ ಉಂಟಾಗತ್ತೆ. ಅಲ್ಲದೆ ಈ ಸಲದ ಸೂರ್ಯಗ್ರಹಣವನ್ನು ಕಂಕಣ ಸೂರ್ಯಗ್ರಹಣ ಅಂತ ಕರೆಯಲಾಗುತ್ತೆ. ಯಾಕೆ ಕರೀತಾರೆ ಅಂತಂದರೆ, ಭೂಮಿಗಿಂತ ಚಂದ್ರ ಸ್ವಲ್ಪ ದೂರದಲ್ಲಿ ಇರೋ ಕಾರಣ ಸೂರ್ಯನಿಗಿಂತ ಚಂದ್ರ ತುಂಬ ಸಣ್ಣದಾಗಿ ಕಾಣಿಸುತ್ತೆ. ಸೂರ್ಯ, ಚಂದ್ರ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿ ಬಂದಾಗ, ಅಂದರೆ ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿ ಚಂದ್ರ ಬಂದಾಗ ಸೂರ್ಯನ ಮುಂದೆ ಚಂದ್ರ ಇರುತ್ತೆ. ಚಂದ್ರ ತುಂಬ ಚಿಕ್ಕದಾಗಿ ಕಾಣಿಸೋದ್ರಿಂದ, ಅಂದರೆ ಸೂರ್ಯನಿಗಿಂತ ಚಿಕ್ಕದಾಗಿ ಕಾಣಿಸೋದ್ರಿಂದ ಸಂಪೂರ್ಣವಾಗಿ ಸೂರ್ಯನನ್ನು ಅದು ಕವರ್ ಆಗೋದಿಲ್ಲ. ಹಾಗಾಗಿ ಚಂದ್ರನ ಸುತ್ತ ಒಂದು ಕೆಂಪು ಬಳೆ ರೀತಿ ಕಾಣಿಸುತ್ತೆ, ಒಂದು ಖಡ್ಗದ ರೀತಿ, ಕಂಕಣದ ರೀತಿ ಕಾಣಿಸೋದ್ರಿಂದ ಕಂಕಣ ಸೂರ್ಯಗ್ರಹಣ ಅಂಥೇಳಿ ಕರೆಯಲಾಗುತ್ತೆ. ಈಗ ಗ್ರಹಣದ ಸಮಯ, ಅಂದರೆ ಸೂತಕದ ಸಮಯ ತಿಳ್ಕೊಳ್ಳೋಣ ಬನ್ನಿ. ಫೆಬ್ರವರಿ 17ನೇ ತಾರೀಕು ಕಂಕಣ ಸೂರ್ಯಗ್ರಹಣ. ಹಲವು ಕಡೆ ಈ ಗ್ರಹಣ ಗೋಚಾರ ಆಗೋದಿಲ್ಲ. ಅದರಲ್ಲೂ ಕೂಡ ಅತಿ ಮುಖ್ಯವಾಗಿ ಏಷ್ಯಾ ಖಂಡದಲ್ಲಿ ಕೆಲವು ಭಾಗಗಳಲ್ಲಿ ಈ ಸೂರ್ಯಗ್ರಹಣ ಗೋಚಾರ ಆಗೋದಿಲ್ಲ. ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 5:30 ಪ್ರಾರಂಭ ಆಗಿ ರಾತ್ರಿ 8 ಗಂಟೆಗೆ ಮುಕ್ತಾಯ ಆಗುತ್ತೆ. ಈ ಸಮಯದಲ್ಲಿ ಅಮಾವಾಸ್ಯೆ ಕೂಡ ನಮಗೆ ಮುಕ್ತಾಯ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾನು ನಿಮಗೆ ಅಮಾವಾಸ್ಯೆಯ ಸಮಯ ಮೊದಲಿಗೆ ತಿಳಿಸಿದ್ದು. ಸಂಜೆ 5:30 ಅಷ್ಟೊತ್ತಿಗೆ ಅಮಾವಾಸ್ಯೆ ತಿಥಿ ಮುಗ್ದೋಗ್ಬಿಟ್ಟಿರುತ್ತೆ. ಅಲ್ಲದೆ ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಸೂರ್ಯಾಸ್ತ ಕೂಡ ಆಗೋಗಿರುತ್ತೆ. ಹಾಗಾಗಿ ನಮಗೆ ಈ ಸಲದ ಸೂರ್ಯಗ್ರಹಣ ಗೋಚಾರ ಆಗೋದಿಲ್ಲ, ಭಾರತದಲ್ಲಿ ಗೋಚಾರ ಆಗೋದಿಲ್ಲ. ಆ ಕಾರಣ ಇದರ ಆಚರಣೆಗಳು ಕೂಡ ಮಾಡಬೇಕು ಅಂತ ಏನೂ ಇಲ್ಲ. ವರ್ಷದ ಮೊದಲ ಸೂರ್ಯಗ್ರಹಣ, ಈ ಸಲದ ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರ ಆಗೋದಿಲ್ಲ. ಹಾಗಾದರೆ ಬೇರೆ ಯಾವ ಕಡೆ ಗೋಚಾರ ಆಗತ್ತೆ ಅನ್ನೋದಾದರೆ, ದಕ್ಷಿಣ ಆಫ್ರಿಕಾ, ಮಾರಿಷಿಯಸ್, ಟಾಂಜಾನಿಯಾ, ಅಂಟಾರ್ಟಿಕಾ ಮತ್ತು ದಕ್ಷಿಣ ಅಮೆರಿಕಾದ ದೇಶದಲ್ಲಿ ಗೋಚಾರ ಆಗುತ್ತೆ. ಈ ಸಲದ ಸೂರ್ಯಗ್ರಹಣ ಶನಿಯ ರಾಶಿಯಾದ ಕುಂಭರಾಶಿಯಲ್ಲಿ ಸಂಭವಿಸುತ್ತೆ. ಗ್ರಹಣ ಕೆಲವ್ರಿಗೆ ಶುಭ ಫಲಗಳನ್ನು ತರುತ್ತೆ, ಕೆಲವ್ರಿಗೆ ತೊಂದರೆಗಳಾಗುತ್ತೆ, ಕೆಲವ್ರಿಗೆ ಸಮಸ್ಯೆಗಳಾಗುತ್ತೆ ಅಂತೆಲ್ಲ ಹೇಳ್ತಾರೆ. ಏನೇ ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಅಲ್ಲದೆ ಈ ರೀತಿ ಗ್ರಹಣದ ಸಮಯದಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಪೂಜೆಗಳು, ಮಂತ್ರ, ಸ್ತೋತ್ರ, ಪಠನೆಗಳು, ಪಾರಾಯಣಗಳು, ಇದನ್ನೆಲ್ಲ ಮಾಡೋದ್ರಿಂದ ಅದರ ಫಲ ಹೆಚ್ಚಾಗಿ ಸಿದ್ಧಿಸುತ್ತೆ. ಹಾಗಾಗಿ ಈ ಸಮಯದಲ್ಲಿ ಆದಷ್ಟು ಮನೆಗಳಲ್ಲಿ ಸಹಸ್ರನಾಮಗಳನ್ನು ಪಾರಾಯಣ ಮಾಡೋದು, ಹನುಮಾನ್ ಚಾಲೀಸ್ ಪಠನೆ ಮಾಡೋದು, ಮಂಗಳವಾರ ಆಗಿರೋದ್ರಿಂದ ತುಂಬಾ ಒಳ್ಳೆಯದು. ಈ ದಿನ ಹನುಮನ ಪೂಜೆಗೆ ತುಂಬಾ ಶ್ರೇಷ್ಠವಾದ ದಿನ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಷ್ಟೇ, ಗ್ರಹಣದ ಸಮಯ ಈಗಾಗಲೇ ನೀವು ತಿಳ್ಕೊಂಡಿದ್ದೀರ, ಸಂಜೆ
5:30ಕ್ಕೆ ಪ್ರಾರಂಭ ಆಗುತ್ತೆ. ಈ ದಿನ ಅಮಾವಾಸ್ಯೆ ಕೂಡ ಇದೆ. ಹಾಗಾಗಿ ಸೂರ್ಯಗ್ರಹಣ ಇರೋದ್ರಿಂದ ಅಮಾವಾಸ್ಯೆ ಪೂಜೆ ಮಾಡಬೇಕಾ ಬೇಡವಾ ತುಂಬಾ ಕನ್ಫ್ಯೂಷನ್ ಇರುತ್ತೆ ಅಲ್ವಾ? ಖಂಡಿತವಾಗ್ಲೂ ಮಾಡಬಹುದು. ಅದರಲ್ಲೂ ಸಂಜೆ 5:30ಕ್ಕೆ ಸರಿಯಾಗಿ ಬೆಳಗ್ಗೆ ನೀವು ಸ್ನಾನ ಮಾಡಿದರೆ ಪರವಾಗಿಲ್ಲ, ಇಲ್ಲ ಅಂದರೆ ಸಂಜೆ ನೀವು ಸ್ನಾನ ಮಾಡ್ಕೊಳ್ಳಿ. ಅಥವಾ ಬೆಳಗ್ಗೆ ಸ್ನಾನ ಮಾಡಿದರೆ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೇವರ ದೀಪ ಹಚ್ಚಿ ದೇವರ ಮುಂದೆ ಕೂತ್ಕೊಂಡು ಹನುಮನ ಮಂತ್ರಗಳು ಮತ್ತು ಹನುಮಾನ್ ಚಾಲೀಸ್ ಪಠನೆ ಮಾಡೋದು ತುಂಬಾ ಒಳ್ಳೆಯದು. ಈ ದಿನ ನೀವು ಏನೇ ಬೇಡಿಕೆಯನ್ನು ಇಟ್ಕೊಂಡು ಹನುಮಾನ್ ಚಾಲೀಸ್ ಪಠನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಕೋರಿಕೆಗಳು ತುಂಬಾ ಬೇಗ ಈಡೇರುತ್ತೆ. ಅಲ್ಲದೆ ಈ ದಿನ ಯಾವುದೇ ಮಂತ್ರ ಸ್ತೋತ್ರ ಪಾರಾಯಣ ಮಾಡಿದ್ರೂ ಕೂಡ ಅದು ಸಿದ್ಧಿಯಾಗತ್ತೆ. ಅಷ್ಟೇ ಅಲ್ಲದೆ ಸ್ವಲ್ಪ ಪವರ್ಫುಲ್ ಆಗಿರುವಂಥ ಮಂತ್ರಗಳು. ಅಮಾವಾಸ್ಯೆ ಆಗಿರೋದ್ರಿಂದ ಈ ದಿನ ಕೂಡ ದುರ್ಗಾ ಅಷ್ಟಕ ಅಥವಾ ಕಾಲಭೈರವ ಅಷ್ಟಕ, ಹನುಮಾನ್ ಚಾಲೀಸ್, ಲಲಿತಾ ಸಹಸ್ರನಾಮ ಕೂಡ ಓದ್ಬೋದು. ಮಂಗಳವಾರ ಸಂಜೆ, ಅದರಲ್ಲೂ ಗ್ರಹಣದ ಸಮಯ, ಅಮಾವಾಸ್ಯೆ, ಈ ದಿನ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಹೇಳ್ತಾ ಇದ್ದೀನಿ, ಗ್ರಹಣದ ಸಮಯದಲ್ಲಿ ನಾವು ಮಾಡುವಂಥ ಪೂಜೆಗಳಿಗೆ ಹೆಚ್ಚಿನ ಫಲ ಸಿಗುತ್ತೆ. ಸ್ನೇಹಿತರೆ, ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ. ಈ ಸಲದ ಸೂರ್ಯಗ್ರಹಣ ನಮಗೆ ಗೋಚಾರ ಆಗೋದಿಲ್ಲ. ಮತ್ತೆ ಸಿಗ್ತೀನಿ, ಹೋಗಿ ಬರಲಾ?